ಯೌವನದಲ್ಲಿ ಹಸಿರು ಕಲರ್ ಅಲ್ಲಿ ಇರುತ್ತೆ, ಗ್ರೀನ್ ಕಲರ್ ಅಲ್ಲಿ. ವೃದ್ಧಾಪ್ಯದಲ್ಲಿ ಕೆಂಪು ಕಲರ್ ಆಗುತ್ತೆ. ಏನು ಇದು ಎಲ್ಲಿ ತಲೆ ಕೈ ಹಾಕ್ಸಿದ್ದೀರ? ಎಲ್ಲ ಏನದು? ಹೇಗ್ ಬರ್ದ್ರೂ ಕೂಡ ಸರಿಯಾಗದ ಪದ ಯಾವುದು? ತಪ್ಪು. ಇನ್ಫಾರ್ಮೇಶನ್ ಕೊಡೋ ಅಕ್ಕನಿಗೆ ಏನಂತಾರೆ? ಇನ್ಫೋಸಿಸ್. ಎಲ್ಲಿಂದ ಇವೆಲ್ಲ ಕಲೆ ನಿಮ್ಗೆ? ಈ ತರ ಒಂದು ಅದ್ಭುತವಾದ ಕಲೆ. ಸರ್, ನಾನು ಕೇಳ್ಪಟ್ಟೆ ನಿಮ್ಮ ತಾಯಿಯವ್ರ ಮೂಲತಃ ಮಂಗಳೂರಿನವರು ಅಂತ. ಎಲ್ಲಿ ಸರ್? ಉಡುಪಿ. ಓಕೆ. ತುಳು ಮಾತಾಡ್ತಾ ಇದ್ರ ಅವ್ರು? ತುಳು ಅವರು. ಹಾ, ಇವಾಗ ಬರ್ಪುಂಡ ಸರ್ ತುಳು? ನನಗೆ ಬರಲ್ಲ. ಒಂದು ಏನೂ ಬರಲ್ವಾ ಸರ್? ಚೂರು ಅಂದ್ರೆ ನಿಮ್ಮ ಹೆಂಚಿನ ಮಾರರೆ ಎಲ್ಲ ಹೆಂಚಿನ ಮುಣಸಾಂಡ. ಸರ್, ನೀವು ಎಲ್ಲರಿಗೂ ಟ್ರಿಕ್ಕಿಯಾಗಿ ಕ್ವಶನ್ ಕೇಳ್ತೀರಾ ಅಥವಾ ಕಾಮಿಡಿ ಮಾಡ್ತಾ ಇರ್ತೀರಾ, ಎಲ್ಲದೂ ಮಾಡ್ತಾ ಇರ್ತೀರಾ? ನಿಮ್ಗೆ ಒಂದಷ್ಟು ಟ್ರಿಕ್ಕಿ ಕ್ವಶನ್ಸ್ ಕೇಳ್ತೀನಿ. ಎಸ್. ಪರ್ಸನಲ್ ಫೇವ್ರೆಟ್ ಕ್ರಿಕೆಟು. ಸೊ ಫಸ್ಟ್ ಕ್ವಶನ್ ನಿಮಗೆ ಕ್ರಿಕೆಟ್ ಬಗ್ಗೆನೇ ಇರುತ್ತೆ. ಕ್ರಿಕೆಟ್ ಮೈದಾನದಲ್ಲಿ ಇದನ್ನ ಎರಡು ಹುಡುಗಿಯರ ಹೆಸರಿಂದ ಕರೀತಾರೆ. ಈ ಒಂದು ಭಾಗನ ಕ್ರಿಕೆಟ್ ಮೈದಾನ ಸ್ಟೇಡಿಯಂ ಒಳಗಡೆ ಮೈದಾನದ ಜಾಗ. ಓ, ಗ್ರೌಂಡ್ ಒಳಗಲ್ಲ, ಫೀಲ್ಡಿಂಗ್ ಪೊಸಿಷನ್ಸ್ ಅಲ್ಲ. ಕಂಪ್ಲೀಟ್ ಇಲ್ಲ. ಸೀಮಾ ರೇಖೆ, ಬೌಂಡ್ರಿ ಲೈನ್. ಓಕೆ, ನೆಕ್ಸ್ಟ್ ನೀವು ಅದು ಲ್ಯಾಂಗ್ವೇಜ್ ಹೇಳ್ಬೇಕಿತ್ತು, ನಾವು ಅದನ್ನ ಸೀಮಾ ರೇಖೆ. ಲ್ಯಾಂಗ್ವೇಜ್. ಯೌವನದಲ್ಲಿ ಹಸಿರು ಕಲರ್ ಅಲ್ಲಿ ಇರುತ್ತೆ, ಗ್ರೀನ್ ಕಲರ್ ಅಲ್ಲಿ. ವೃದ್ಧಾಪ್ಯದಲ್ಲಿ ಕೆಂಪು ಕಲರ್ ಆಗುತ್ತೆ. ಏನು? ಆಪಲ್. ನೋ. ಮತ್ತೆ ಗ್ರೀನ್ ಆಪಲ್, ರೆಡ್ ಆಪಲ್ ಇರುತ್ತೆ. ಎರಡು ಹಂಗಿದ್ದಿದ್ದು ಆಗೋಗುತ್ತಂತೆ. ಇಲ್ಲ. ಇದು ಎಲ್ಲಿ ತಲೆ ಕೈ ಹಾಕ್ಸಿದ್ದೀರ? ಎಲ್ಲ ಏನದು? ಗೆಸ್ ಮಾಡಿ ಸರ್. ಗೊತ್ತಿಲ್ಲ. ಮೆಣಸಿನಕಾಯಿ. ಇದು ಇಷ್ಟರಲ್ಲೂ ಫೇಲ್ ಆಗ್ತೀನಿ ನಾನು. ನನ್ನ ತಲೆ ಬೆಳಗಿಂದ 10 ಇಂಟರ್ವ್ಯೂ ಕೊಟ್ಟು ಯಾವುದು ಓಡ್ತಾ ಇಲ್ಲ. ಎರಡು ಮಾವಿನ ಹಣ್ಣನ್ನ 3 ಜನಕ್ಕೆ ಹಂಚ್ಬೇಕು. ಹೆಂಗೆ ಹಂಚ್ಬೋದು? 2 ಮಾವಿನ ಹಣ್ಣು 3 ಜನಕ್ಕೆ ಹಂಚ್ಬೇಕಾ? ಕಟ್ ಮಾಡಿ ಹಂಚೋದು. ಜ್ಯೂಸ್ ಮಾಡಬೇಕು ಸರ್. ಕಟ್ ಮಾಡಿದ್ರೆ ಅದೇ ಕಟ್ ಮಾಡಿ ಜ್ಯೂಸ್ ಮಾಡಿ ಹಂಚೋದು. ಅದ್ಯಾಕೆ ಕಟ್ ಮಾಡಿ ಹಂಚ್ಬೋದಲ್ಲ? ಹೌದು, ಈಕ್ವಲ್ ಪೀಸಸ್ ಡಿವೈಡ್ ಮಾಡ್ಬೋದಲ್ಲ. ಜ್ಯೂಸ್ ಯಾಕೆ ಮಾಡಬೇಕು? ಜ್ಯೂಸ್ ಮಾಡಿದ್ರೆ ಈಕ್ವಲ್ ಡಿವೈಡ್ ಮಾಡ್ಬೇಕಲ್ವಾ? ಕಟ್ ಮಾಡಿನೂ ಈಕ್ವಲ್ ಆಗಿ ಮಾಡ್ಬೋದಲ್ಲ. ಮತ್ತೆ ಹೇಗ್ ಬರ್ದ್ರೂ ಕೂಡ ಸರಿಯಾಗದ ಪದ ಯಾವುದು? ತಪ್ಪು. ಕರೆಕ್ಟ್. ಒಂದು ರೈಟ್ ಆನ್ಸರ್. ಯಾಕೆ 2 ಆಯ್ತು ರೈಟು? ಎರಡು ರೈಟ್. ಸಿಪ್ಪೆ ತೆಗೆದ್ರೆ ಬದಲಾಗೋ ವಸ್ತು ಯಾವುದು? ಬಾಳೆಹಣ್ಣು. ಸಿಪ್ಪೆ ತೆಗೆದ್ರೆ ಹೆಸರು ಚೇಂಜ್ ಆಗುತ್ತೆ. ನಾವು ತಿಂತೀವಿ ಯಾವಾಗ? ನಾನ್ ತಿನ್ನಲ್ವೇ? ಏನ್ರಿ ಅದು? ಭತ್ತ. ಲಾಸ್ಟ್ ಒನ್. ಅಮ್ಮನಿಗೆ ತಮ್ಮನ ಬಗ್ಗೆ ಇನ್ಫಾರ್ಮೇಶನ್ ಕೊಡೋ ಅಕ್ಕಂಗೆ ಏನಂತಾರೆ? ಅಮ್ಮನಿಗೆ ತಮ್ಮನ ಬಗ್ಗೆ ಇನ್ಫಾರ್ಮೇಶನ್ ಕೊಡೋ ಅಕ್ಕಂಗೆ ಏನಂತಾರೆ? ಇದರಲ್ಲಿ ಇಂಗ್ಲಿಷ್ ಪದನೂ ಇರ್ಬೋದು, ಕನ್ನಡ ಪದ, ಎರಡೂ ಸೇರಿ ಒಂದು ವರ್ಡ್ ಆಗುತ್ತೆ. ಅಮ್ಮನಿಗೆ ತಮ್ಮನ ಬಗ್ಗೆ ಅವರೇ ಅಲ್ವಾ ಅಕ್ಕ? ಅಮ್ಮನಿಗೆ ತಮ್ಮನ ಬಗ್ಗೆ ಹೇಳೋ ಅಕ್ಕ. ಇನ್ಫಾರ್ಮೇಶನ್ ಕೊಡೋ ಅಕ್ಕನಿಗೆ ಏನಂತಾರೆ? ಇನ್ಫೋಸಿಸ್. ಎಲ್ಲಿಂದ ಇವೆಲ್ಲ ಕಲೆ ನಿಮ್ಗೆ? ಈ ತರ ಒಂದು ಅದ್ಭುತವಾದ ಕಲೆ. ಇನ್ಫೋಸಿಸ್. ನನ್ನ ಕಸಿನ್ಸ್ ಮಕ್ಕಳೆಲ್ಲ ಇದ್ದಾರೆ ಸರ್, ಬಂದು ಈ ತರ ಕೇಳ್ತಾ ಇರ್ತಾರೆ. ಅವರಲ್ಲಿ ಇರ್ತೀವಲ್ಲ, ಸಿಕ್ಕಾಪಟ್ಟೆ ಇರುತ್ತೆ. ಇನ್ಫೋಸಿಸ್ ಅಂತ ಹೇಳ್ದೆ. ನಿಮ್ಗೆ ಅಕ್ಕನ್ ಕಂಡ್ರೆ ಸಿಕ್ಕಾಪಟ್ಟೆ ಪ್ರೀತಿ. ಸೊ ನಿಮ್ಮ ಅಕ್ಕನ ಜೊತೆ ಕಳೆದಂತಹ ದಿನದ ಬಗ್ಗೆ ಏನ್ ಹೇಳಿ? ಪ್ರೈಸ್ಲೆಸ್. ಎಲ್ಲ ಬೋತ್ ಪ್ರೈಸ್ಲೆಸ್. ಯಾವ್ದಾದ್ರು ಒಂದು ಮೆಮೊರಿ ಶೇರ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ. ನೀವು ಅವ್ರ ಮೇಲೆ ಈಗ ಕಸಿನ್ಸ್ ಮಕ್ಕಳು ಅಂದ್ರೆ ಎಲ್ಲ ಎತ್ತಾಕೋದು, ಆಟ ಆಡೋದು, ಹೊಡಿಯೋದೆಲ್ಲ ಇರುತ್ತೆ. ನೀವು ಎಸ್ಕೇಪ್ ಆಗ್ತಿದ್ರ? ಅವ್ರನ್ನೇ ಯಾವಾಗ್ಲೂ ಇದು ಮಾಡ್ತಿದ್ರು? ಇಲ್ಲ ಆತರ ಯಾವತ್ತು ಅಕ್ಕಂದ್ರೆ ಬಿಟ್ಕೊಟ್ಟಿಲ್ಲ ನಾನು. ಆ ಥರ ಏನಿಲ್ಲ. ತುಂಬಾ ತರಲೆಗಳು ಮಾಡಿ ಸಿಗಾಕೋತಾ ಇದ್ವಿ, ಓಡಿಸ್ಕೋತಾ ಇದ್ವಿ ಅಮ್ಮನ ಹತ್ರ. ತುಂಬಾ ಇದೆ. ಇವತ್ತಿಗೆ ಸರ್ ನಿಮ್ಮ ತಾಯಿ ಇಲ್ಲದೆ 1 ವರ್ಷ ಆಗಿದೆ. ಸೊ ಹೇಗೆ ಅವ್ರನ್ನ ಈ ಮಾರ್ಕ್ ಸಿನಿಮಾ ರಿಲೀಸ್ ಟೈಮಲ್ಲಿ ಯಾವ ರೀತಿ ನೆನ್ಸ್ಕೊಳ್ತೀರಿ? ಏನ್ ಹೇಳ್ತೀರಿ? ಹೇಗೆ ಹೇಳಕ್ಕಾಗತ್ತಮ್ಮ ಈಗ? ಬಿಕಾಸ್ ಮ್ಯಾಕ್ಸ್ ಅಲ್ಲೇ ತುಂಬಾ ಇದಾಗ್ತಾ ಇತ್ತು. ಪ್ರತಿ ಮನೇಲಿ ಒಂದೊಂದು ಜಾಗನೂ ತುಂಬಾ ರಿಕ್ಲೆಕ್ಟ್ ಆಗುತ್ತೆ. ಸಮ್ಟೈಮ್ಸ್ ವಾಯ್ಸ್ ಕೇಳುತ್ತೆ, ಅವೆಲ್ಲ ಇರುತ್ತಲ್ಲ. ಸೊ ಅದು ಸ್ವಲ್ಪ ಇರುತ್ತೆ, ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅದೆಲ್ಲ ತುಂಬ. ಅದಕ್ಕೆ ಸ್ವಲ್ಪ ಅದರಿಂದ ಯೋಚನೆ ಮಾಡೋ ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟಿದ್ದೀವಿ. ತುಂಬ ಎಫೆಕ್ಟ್ ಆಗುತ್ತೆ. ಓಕೆ ಸರ್, ನಾನು ಕೇಳ್ಪಟ್ಟೆ ನಿಮ್ಮ ತಾಯಿಯವ್ರ ಮೂಲತಃ ಮಂಗಳೂರಿನವರು ಅಂತ. ಎಲ್ಲಿ ಸರ್? ಉಡುಪಿ. ಓಕೆ. ತುಳು ಮಾತಾಡ್ತಾ ಇದ್ರ ಅವ್ರು? ತುಳು ಅವರು. ಹಾ, ಇವಾಗ ಬರ್ಪುಂಡ ಸರ್ ತುಳು? ನನಗೆ ಬರಲ್ಲ. ಓಕೆ, ನನಗೆ ಬರಲ್ಲ. ಒಂದು ಏನೂ ಬರಲ್ವಾ ಸರ್? ಚೂರು ಅಂದ್ರೆ ನಿಮ್ಮ ಹೆಂಚಿನ ಮಾರರೆ ಎಲ್ಲ ಹೆಂಚಿನ ಮುಣಸಾಂಡ
ಅಷ್ಟು ಗೊತ್ತು. ಉಡುಪಿಗೆ ಹೋಗ್ತಾ ಇದ್ರ ಸರ್ ಚಿಕ್ಕವ್ರಿಗೆ? ಅಷ್ಟೊಂದಿಲ್ಲ, ಕಾರ್ಕಳ ಕಡೆ ಹೋಗ್ತಾ ಇದ್ವಿ, ಮಂಗಳೂರು ಕಡೆ ಈಗಲೂ ಹೋಗಿ ಬರ್ತಾ ಇರ್ತೀವಿ. ಉಡುಪಿ ಹೋಗಿದ್ವಿ, ಬಟ್ ಕಮ್ಮಿ. ಯಾವ್ದು ಫೇವ್ರೆಟ್ ಪ್ಲೇಸ್ ನಿಮ್ಗಲ್ಲಿ? ಮಂಗಳೂರೇ. ಅದು ತುಂಬ ಜನ ಸ್ನೇಹಿತರಿದ್ದಾರೆ ಅಲ್ಲಿ ಓಕೆ. ಸಿಟಿಯಲ್ಲಿ. ಸೊ ಹೋದಾಗ ತುಂಬ ಚೆನ್ನಾಗಿ ನೋಡ್ಕೋತಾರೆ, ಎಲ್ಲ ಮಾಡ್ತಾರೆ. ಒಂದು ಚಿಕ್ಕದಾಗಿ ಒಂದು ಚಿಕ್ಕ ಸ್ನೇಹಿತರ ಬಳಗ ಇದೆ ಅಲ್ಲಿ, ಅಲ್ಲಿರ್ತೀವಿ. ಸರ್, ಈಗ ಪ್ರತಿಯೊಂದು ಸಿನಿಮಾ ಬುಕಿಂಗ್ಸ್ ಅನ್ನ ಎಲ್ಲ ಗಮನಿಸ್ತಾ ಇರ್ತಾರೆ ಈ ಒಂದು ಮುಂಚೆನೆ. ನೀವು ಈ ಸಿನಿಮಾದ, ನಿಮ್ಮ ಮಾರ್ಕ್ ಸಿನಿಮಾದ ಆಲ್ರೆಡಿ ಟ್ರ್ಯಾಕ್ ನೋಡ್ತಾ ಇದ್ದೀರಾ, ಹೇಗೆ ಏನು? ಎವ್ರಿ ಡೇ ನೋಡ್ತೀನಿ, ಎವ್ರಿ ಟೈಮ್ ನೋಡ್ತಾ ಇರ್ತೀನಿ. ಬಿಕಾಸ್ ಅದೇ ನಮಗೆ ಮೆಸೇಜ್ ಕೊಡೋದು, ಇನ್ಫಾರ್ಮೇಶನ್ಸ್ ಏನಾದರೂ ಹೇಗೆ ನಡೀತಾ ಇದೆ, ಬುಕಿಂಗ್ಸ್ ಹೇಗೆ ಆಗ್ತದೆ, ಜನಗಳ ಕ್ಯೂರಿಯಾಸಿಟಿ ಏನು, ನಾವೆಷ್ಟು ಹಿಂದೆ ಇದ್ದೀವಿ ಅಥವಾ ಇಲ್ಲ ಎಷ್ಟು ಮುಂದೆ ಇದ್ದೀವಿ, ಅದಷ್ಟು ಹೇಳೋದು ಅದೇ ಅಲ್ವಾ. ವಿ ಹ್ಯಾವ್ ಟು ಕೀಪ್ ಅ ಟ್ರ್ಯಾಕ್ ಆಫ್ ವಾಟ್